ನಮಸ್ತೆ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ತುಮಕೂರು ಯೂನಿವರ್ಸಿಟಿ ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ನ ಇವತ್ತಿನದಂಥ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಹೋಗೋಣ. ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ. ಸಮಯವನ್ನು ವ್ಯರ್ಥ ಮಾಡದೆ ಸ್ಟಾರ್ಟ್ ಮಾಡ್ತಾ ಹೋಗೋಣ ವಿಡಿಯೋನ. ಪ್ರಶ್ನೆ ಇಲ್ಲಿ ಏನು ಕೇಳಿದ್ದಾನೆ, ಮಲ್ಟಿಪಲ್ ಚಾಯ್ಸನ್ನ ಬಿಡಿಸ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ಇಲ್ಲಿ ಏನು ಕೇಳಿದ್ದಾನೆ, ಜೂನ್ ಮೊದಲ ದಿನ ಭಾನುವಾರ ಆದರೆ 126 ದಿನಗಳ ನಂತರದ ದಿನವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಈ ಥರ ಪ್ರಶ್ನೆ ಬಂದಾಗ ತುಂಬ ಸಿಂಪಲ್ ಮೆಥಡ್. ಎಷ್ಟು ದಿನಗಳ ನಂತರ ಕೊಟ್ಟಿದ್ದಾನೆ? 126 ದಿನಗಳ ನಂತರ ಕೊಟ್ಟಿದ್ದಾನೆ. ಅದನ್ನು 7ರಿಂದ ಡಿವೈಡ್ ಮಾಡಬೇಕು. 7 1 7, 12ರಲ್ಲಿ 5 ಹೋದರೆ ಎಷ್ಟು ಉಳಿತದೆ? 5 ಉಳಿತದೆ, 6 ಹಂಗೆ ಇಳಿಸ್ಕೊಂಡು 7 8 56. ಶೇಷ ಎಷ್ಟು ಬರುತ್ತೆ? 0 ಬರುತ್ತೆ. 0 ಬಂತು ಅಂತಂದರೆ ಇಲ್ಲಿ ಮೊದಲ ದಿನ ಯಾವ ವಾರ ಕೊಟ್ಟಿದ್ದಾನೆ? ಭಾನುವಾರ ಕೊಟ್ಟಿದ್ದಾನೆ. ಹಂಗಾಗಿ 120 ದಿನಗಳ ನಂತರ ಇಲ್ಲಿ 0 ಬಂದಿರೋದ್ರಿಂದ ಅದೇ ದಿನವೇ ಇರುತ್ತೆ, ಭಾನುವಾರ. ಇದಕ್ಕೆ ಸರಿಯಾದ ಉತ್ತರ ಭಾನುವಾರ ಆಗುತ್ತೆ. ಮುಂದಿನ ಪ್ರಶ್ನೆ ನೋಡೋದಾದರೆ, ಇಲ್ಲಿ ಲಾಭಕ್ಕೆ ಸಂಬಂಧಪಟ್ಟಂಗೆ ಒಂದು ಪ್ರಶ್ನೆ ಕೇಳಿದ್ದಾರೆ. ಏನು ಕೇಳಿದ್ದಾರೆ, ಒಂದು ಕೂಲರನ್ನು 6,000 ರೂಗಳಿಗೆ ಖರೀದಿಸಿ 20% ಲಾಭಕ್ಕೆ ಮಾರಿದರೆ ಅವನ ಮಾರಾಟದ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಅವನು ಎಷ್ಟಕ್ಕೆ ಮಾರಾಟ ಮಾಡ್ತಾನೆ? 20% ಲಾಭಕ್ಕೆ ಮಾರಾಟ ಮಾಡ್ತಾನೆ. ಅದನ್ನು ಎಷ್ಟಕ್ಕೆ ಅವನು ಮಾರಾಟ ಮಾಡ್ತಾನೆ ಅಂತ ಕೇಳಿದಾಗ ಅದು ಸಿಂಪಲ್. ಲಾಭ ಕಂಡುಹಿಡಿಯೋದಕ್ಕೇನು ಅಂತಂದರೆ, ಈಗ 20% ಕೊಟ್ಟಿದ್ದಾನೆ ಅಂದರೆ 20/100 ಎಷ್ಟಕ್ಕೆ? 6,000ಕ್ಕೆ ಇಂಟು 6,000 ಮಾಡಿಕೊಂಡು ಇಲ್ಲಿ 2 0ಗೆ 2 0 ಹೋಗುತ್ತೆ. 6 2 12, 2 0 ಬರ್ಕೊಂಡ್ರೆ 1,200 ರೂಪಾಯಿ ಲಾಭ ಬರುತ್ತೆ. ಅವನು ಮೊದಲ ಇದು ಒಂದು ಅಸಲು ಬೆಲೆ ಎಷ್ಟಿದೆ? 6,000 ಇದೆ. 6,000ಕ್ಕೆ 1,200 ಕೂಡಿದ್ರೆ ಎಷ್ಟಾಗುತ್ತೆ? 7,200 ಆಗುತ್ತೆ. ಇದಕ್ಕೆ ಉತ್ತರ ಬಂದ್ಬಿಟ್ಟು 7,200 ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ನೋಡೋದಾದರೆ, ಇದು ಹೂಡಿಕೆಗೆ ಸಂಬಂಧಪಟ್ಟ ಪ್ರಶ್ನೆ ಕೇಳಿದ್ದಾರೆ. ಇದು ಸಿಂಪಲ್ ಆಗಿದೆ. ಎಷ್ಟು ಕೇಳಿದ್ದಾನೆ? ಎಕ್ಸ್ ಮತ್ತು ವೈ ಎನ್ನುವಂಥವ್ರು ಏನು ಮಾಡಿದ್ದಾರೆ, 3,20,000 ಮತ್ತು 3,60,000 ಹೂಡಿಕೆ ಮಾಡಿದ್ದಾರೆ. ಇದರಲ್ಲಿ ವಾರ್ಷಿಕವಾಗಿ ಅವ್ರಿಗೆ ಎಷ್ಟು ಲಾಭ ಬಂದಿದೆ? 34,000 ಲಾಭ ಬಂದಿದೆ. ಅದರಲ್ಲಿ ಎಕ್ಸ್ನ ಪಾಲೆಷ್ಟು, ವೈನ ಪಾಲೆಷ್ಟು? ಇಲ್ಲಿ ಎಕ್ಸ್ನ ಪಾಲೆಷ್ಟು ಅಂತ ಕ್ವಶನ್ ಕೇಳಿದ್ದಾರೆ. ಇದನ್ನು ಕಂಡುಹಿಡಿಬೇಕು ಅಂದರೆ ನಾವು ರೇಷಿಯೋ ಮೆಥಡ್ ಮಾಡ್ಕೋಬೇಕು. ಈಗ 3,20,000 ಇದೆ, ಇನ್ನೊಬ್ರದ್ದು ಬಂದ್ಬಿಟ್ಟು 3,60,000 ಇದೆ. 60,000 ಇದೆ. ಇಲ್ಲಿ 4 0ಗೆ 4 0ಗೆ ಹೋಗಿ ಇದು 4 8 32, 4 9 36. ಇವ್ರದ್ದು ಬಂದುಬಿಟ್ಟು 8:9 ಇರುತ್ತೆ. ಈಗ ಇದರಲ್ಲಿ ಎಷ್ಟು ಲಾಭ ಬಂದಿದೆ? 34,000 ಬಂದಿದೆ. ಆ 34,000ನ ಇದು ಎಷ್ಟಾಗುತ್ತೆ? 8 + 9 ಎಷ್ಟಾಗುತ್ತೆ? 17 ಆಗುತ್ತೆ. 17ಇಂದ ಇವ್ರನ್ನ ಡಿವೈಡ್ ಮಾಡಬೇಕು. 17ಇಂದ ಡಿವೈಡ್ ಮಾಡಿದ್ರೆ ಎಷ್ಟಾಗುತ್ತೆ? 7 17 2 34, 0 3 0 ಇರೋದ್ರಿಂದ 3 0, 2,000 ಬರ್ತಾಯಿದೆ. ಇದು ಡಿವೈಡ್ ಮಾಡಿದಾಗ ಎಷ್ಟು ಬರ್ತಾಯಿದೆ? 2,000 ಬರ್ತಾಯಿದೆ. 2,000 ಬಂತು ಅಂತಂದರೆ ಇಲ್ಲಿ ಎಷ್ಟಿದೆ ರೇಷು? 8:9 ಇದೆ. ಈಗ 2,000ನ 2ಕ್ಕೂ ಮಲ್ಟಿಪ್ಲಿಕೇಶನ್ ಮಾಡಬೇಕು. 8 2 16,000 ಇವನಿಗೆ ಲಾಭ ಬರುತ್ತೆ, ಇವನ ಪಾಲಾಗುತ್ತೆ. 18,000, 2 9 18,000 ವೈನ ಪಾಲಾಗುತ್ತೆ. ಇಲ್ಲಿ ಏನು ಕೇಳಿದ್ದಾನೆ? ಎಕ್ಸ್ನ ಪಾಲು ಎಷ್ಟು ಅಂತ ಕೇಳಿದ್ದಾರೆ. ಹಂಗಾಗಿ ಇದಕ್ಕೆ ಉತ್ತರ ಬಂದುಬಿಟ್ಟು 16,000 ಎಕ್ಸ್ನ ಪಾಲು. ಸರಿಯಾದ ಉತ್ತರ ಎ. ಮುಂದಿನ ಪ್ರಶ್ನೆ ನೋಡೋದಾದರೆ, ಇದು ಪರ್ಸಂಟೇಜು ಸಿಂಪಲ್ ಆಗಿರೋ ಕೇಳಿದ್ದಾನೆ. 120ಕ್ಕೆ 40% ಎಷ್ಟು ಅಂತ ಕೇಳಿದ್ದಾನೆ. ಇಂಟು 40, 0ಗೆ 0 0ಗೆ 0 ಹೋಗುತ್ತೆ. 12 4 48. 120ರ 40% ಎಷ್ಟು ಅಂತಂದರೆ 48. ಡಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ನೋಡೋದಾದರೆ, ಕುಮಾರಿ ಬಿಂದು ವಾರ್ಷಿಕ 10% ಸರಳ ಬಡ್ಡಿ ದರದಲ್ಲಿ 5,000 ರು ಹೂಡಿಕೆ ಮಾಡಿರ್ತಾರೆ. 3 ವರ್ಷಗಳ ಕೊನೆಯಲ್ಲಿ ಆಕೆ ಗಳಿಸುವಂಥ ಒಟ್ಟು ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ. ಇದು ಸರಳ ಬಡ್ಡಿಗೆ ಸಂಬಂಧಪಟ್ಟಿದ್ದು. ಸರಳ ಬಡ್ಡಿಗೆ ಫಾರ್ಮುಲಾ ಏನು ಅಂತಂದರೆ PTR/100 ಅಂದ್ಬಿಟ್ಟು. ಪಿ ಅಂತಂದರೆ ಪ್ರಿನ್ಸಿಪಲ್ ಅಮೌಂಟು, ಟಿ ಅಂದರೆ ಟೈಮು, ಎಷ್ಟು ವರ್ಷಗಳಿಗೆ ಬಡ್ಡಿ ಇದು ಮಾಡಿದ್ದಾರೆ ಅಂದ್ಬಿಟ್ಟು, ಆರ್ ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್. ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋದಾದರೆ ಮೊದಲನೇದಾಗಿ ಇಲ್ಲಿ ಎಷ್ಟಿದೆ? ಅಸಲು ಬೆಲೆ 5,000 ಇದೆ. 5,000 ಇಂಟು ಟೈಮ್ ಎಷ್ಟಿದೆ? 3 ವರ್ಷ ಇದೆ. ಇಂಟು ಎಷ್ಟು ಪರ್ಸೆಂಟ್ ಬಡ್ಡಿ? 10% ಬಡ್ಡಿ ಇದೆ. /100 ಮಾಡಬೇಕು. ಇಲ್ಲಿ 2 0ಗೆ 2 0 ಹೋಗುತ್ತೆ. 5 3 15, 15 1 15 ಪ್ಲಸ್ 2 0 ಇದೆ. 1,500 ರೂಪಾಯಿ ಬಡ್ಡಿ ಬರುತ್ತೆ. ಇಲ್ಲಿ ಎಷ್ಟು? 5,000 ರೂಪಾಯಿ ಹೂಡಿಕೆ ಮಾಡಿರ್ತಾರೆ. 5,000ಕ್ಕೆ 1,500 ಸೇರಿಸಿದ್ರೆ ಎಷ್ಟಾಗುತ್ತೆ? ಒಟ್ಟು ಮೊತ್ತ 6,500 ಆಗುತ್ತೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಬಿ. ಸರಿಯಾದ ಉತ್ತರ 6,500. ಮುಂದಿನ ಪ್ರಶ್ನೆ ಬಂದ್ಬಿಟ್ಟು ಮಾ ಸಹ ಕಂಡುಹಿಡಿಯಿರಿ ಅಂತ ಕೇಳಿದ್ದಾನೆ. 108, 24,
ಮತ್ತು 36ರ ಮಾಸ ಕಂಡುಹಿಡಿ. ಮಾಸ ಅಂತಂದರೆ ಏನು? ಮಹತ್ತಮ ಸಾಮಾನ್ಯ ಅಪವರ್ತನ ಅಂದ್ಬಿಟ್ಟು. ಈ 3 ಸಂಖ್ಯೆ ಭಾಗ ಆಗುವಂಥ ಒಂದು ಸಂಖ್ಯೆ ಯಾವುದು? 3 ಒಂದೇ ಸಂಖ್ಯೆಯಿಂದ ಭಾಗ ಆಗಬೇಕು. ಆ ಥರದ ಸಂಖ್ಯೆ ಯಾವುದು? 2ರಿಂದ ಭಾಗ ಆಗುತ್ತೆ, 3ರಿಂದನೂ ಆಗುತ್ತೆ. ನಾವು ಮಹತ್ತಮ ಅಂತ ಕೇಳಿದ್ದಾನೆ ಇಲ್ಲಿ. ದೊಡ್ಡ ಸಂಖ್ಯೆಯಿಂದನೇ ಭಾಗ ಆಗಬೇಕು. ಅದು ಯಾವ ದೊಡ್ಡ ಸಂಖ್ಯೆ ಅಂದ್ಬಿಟ್ಟು 2ರಿಂದ ಭಾಗ ಆಗುತ್ತೆ. ಹಾಗಿದ್ರೆ ಆಗಲ್ಲ. 3ರಿಂದ ಭಾಗ ಆಗೋದ್ರಿಂದ 2 ಆಗಲ್ಲ, 3 ಆಗಲ್ಲ. ನೆಕ್ಸ್ಟು 4ರಿಂದ ಆಗುತ್ತಾ? ಆಗಲ್ಲ. 5ರಿಂದ ಆಗುತ್ತಾ? ಆಗಲ್ಲ. 6ರಿಂದ ಆಗುತ್ತಾ? 6ರಿಂದನೂ ಆಗುತ್ತೆ. ಇನ್ನು ಮತ್ತೆ ಮುಂದೆ ನೋಡೋದಾದರೆ 12ರಿಂದ ಆಗುತ್ತೆ. 12 30 108, 12 2 24, 12 3 36, ಮತ್ತು 9 2 3 ಬಂದಿದೆ. ಈ 3 ಸಂಖ್ಯೆ ಒಂದೇ ಸಂಖ್ಯೆಯಿಂದ ಭಾಗ ಆಗುತ್ತಾ ನೋಡಬೇಕಾಗುತ್ತೆ. 9 2 3 ಒಂದೇ ಸಂಖ್ಯೆಯಿಂದ, 3 ಮತ್ತು 9 ಒಂದೇ ಸಂಖ್ಯೆಯಿಂದ ಆಗುತ್ತೆ, 2 ಆಗಲ್ಲ. ಹಾಗಿದ್ರೆ 3 ಒಂದೇ ಸಂಖ್ಯೆಯಿಂದ ಯಾವುದರಿಂದನೂ ಭಾಗ ಆಗಲ್ಲ. ಹಾಗಿದ್ರೆ 12ನೇ ಸಾಮಾನ್ಯ, ಇದು ಮಹತ್ತಮ ಸಾಮಾನ್ಯ ಅಪವರ್ತನ ಆಗಿರುತ್ತೆ. ಇದಕ್ಕೆ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ, ಮಹತ್ತಮ ಸಾಮಾನ್ಯ ಅಪವರ್ತನ ಬಂದ್ಬಿಟ್ಟು 12. ಮುಂದಿನ ಪ್ರಶ್ನೆ, ಇಲ್ಲಿ ಕೋಷ್ಟಿಕನ ಕೊಟ್ಟಿದ್ದಾರೆ, ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಇಲ್ಲೇನು ಕೇಳಿದ್ದಾನೆ? ಭೌತಶಾಸ್ತ್ರದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಪಡೆದ ಸರಾಸರಿ ಅಂಕಗಳು ಎಷ್ಟು ಅಂತ ಕೇಳಿದ್ದಾನೆ. ಸರಾಸರಿ ಕಂಡುಹಿಡಿಯೋದು ತುಂಬ ಸಿಂಪಲ್. ಇದು ಏನಿದೆ, ಭೌತಶಾಸ್ತ್ರದಲ್ಲಿ ಈ ಅಂಕಗಳನ್ನೆಲ್ಲ ಪ್ಲಸ್ ಮಾಡಬೇಕಾಗತ್ತೆ. ಇಲ್ಲಿ ಪ್ಲಸ್ ಮಾಡಿ, ಇಲ್ಲಿ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ? 7 ಜನ ಇದ್ದಾರೆ. 7ರಿಂದ ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ ಆನ್ಸರ್? ಇದಕ್ಕೆ ಕ್ಯಾಲ್ಕುಲೇಟ್ ಮಾಡಿ. ಆಪ್ಷನ್ ಸಿ 74.29 ಬರುತ್ತೆ ಇದಕ್ಕೆ ಆನ್ಸರ್. ಇದೇ ಥರ ಎಲ್ಲ ವಿಷಯಗಳಲ್ಲಿ 60% ಮತ್ತು ಅದಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳ ಸಂಖ್ಯೆ ಕೇಳಿದ್ದಾರೆ. ಅಂದರೆ 60%ಗಿಂತ ಜಾಸ್ತಿ ತೆಗೆದಿರಬೇಕು ಎಲ್ಲ ವಿಷಯಗಳಲ್ಲೂ. ಇದರಲ್ಲಿ 60% ನೋಡಿ, ಇಲ್ಲಿ 50 ಆಗಿದೆ, ಇದು ರಾಂಗ್ ಆಗುತ್ತೆ. ಇದರಲ್ಲಿ 40% ಇದೆ, ಇದು ರಾಂಗ್ ಆಗುತ್ತೆ. ಹಾಗಿದ್ರೆ ಸುಜಾತ 60, ಇದು 60% ಲೈಟ್ ಆಗುತ್ತೆ. ಇದರಲ್ಲೂ 60%ಗಿಂತ ಮೇಲೆ ಇದ್ದಾರೆ, ಇದು ರೈಟ್ ಆಗುತ್ತೆ. ಇದರಲ್ಲಿ ಏನಾಗುತ್ತೆ? 50% ಇದೆ, ಇದು ರಾಂಗ್ ಆಗುತ್ತೆ. ಇದರಲ್ಲಿ 40% ಇದೆ, ಇದು ರಾಂಗ್ ಆಗುತ್ತೆ. ಇದರಲ್ಲಿ 35 ಇದೆ, 50 ಇದೆ, ಇದು ರಾಂಗ್ ಆಗುತ್ತೆ. ಹಾಗಿದ್ರೆ ಎಷ್ಟು ಜನ ಸ್ಟೂಡೆಂಟ್ಸ್ 60% ಮತ್ತು ಅದಕ್ಕಿಂತ ಜಾಸ್ತಿ ತೊಗೊಂಡಿದ್ದಾರೆ? ಇಬ್ಬರು ಸ್ಟೂಡೆಂಟ್ಸು 60% ಮತ್ತು ಅದಕ್ಕಿಂತ ಹೆಚ್ಚಿನ ಅಂಕಗಳು ತೊಗೊಂಡಿದ್ದಾರೆ. ಇದಕ್ಕೆ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ, ಇಬ್ಬರು. ಮುಂದೆ ಇನ್ನು ನೆಕ್ಸ್ಟ್ ಕ್ವಶನ್ ಏನು ಕೇಳಿದ್ದಾರೆ? ಸುಜಾತ ಪಡೆದಂಥ ಅಂಕಗಳು ಎಷ್ಟು ಅಂತ ಕೇಳಿದ್ದಾರೆ. ಇದನ್ನೆಲ್ಲ ಸುಜಾತನ ಅಂಕಗಳನ್ನೆಲ್ಲ ಪ್ಲಸ್ ಮಾಡಿದ್ರೆ ಎಷ್ಟು ಬರುತ್ತೆ? ಪ್ಲಸ್ ಮಾಡಿ, ಇದಕ್ಕೆ ಆನ್ಸರ್ ಬಂದ್ಬಿಟ್ಟು 450 ಬರುತ್ತೆ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು 450 ಬರುತ್ತೆ. ನೀವು ಒಂದ್ಸರಿ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ, ಆನ್ಸರ್ ಬರುತ್ತೆ. ಮುಂದಿನ ಪ್ರಶ್ನೆ ಏನು ಕೇಳಿದ್ದಾನೆ? ಯಾವ ವಿಷಯದಲ್ಲಿ ಒಟ್ಟಾರೆ ಫಲಿತಾಂಶ ಉತ್ತಮವಾಗಿದೆ ಅಂದ್ಬಿಟ್ಟು. ಇದನ್ನು ನೀವೆಲ್ಲ ನೀಟಾಗಿ ನೋಡಿ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಮ್ಯಾಥಮೆಟಿಕ್ಸ್ನಲ್ಲಿ ಏನಿದೆ, ಈ ಮ್ಯಾಥಮೆಟಿಕ್ಸ್ನ ಅಂಕಗಳು ಏನಾಗಿದೆ? ಉತ್ತಮವಾದ ಫಲಿತಾಂಶವನ್ನು ಹೊಂದಿದೆ. ಹಂಗಾಗಿ ಉತ್ತಮ ಫಲಿತಾಂಶ ಹೊಂದಿರುವಂಥ ಸಬ್ಜೆಕ್ಟ್ ಯಾವುದು ಅಂತಂದರೆ ಗಣಿತ. ಅದಕ್ಕೆ ಸರಿಯಾದ ಉತ್ತರ ಗಣಿತ. ಸ್ನೇಹಿತರೆ, ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಅದೇ ರೀತಿಯಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಭಾಗವನ್ನು ಮುಂದಿನ ವೀಡಿಯೋದಲ್ಲಿ ನೋಡೋಣ.